ಚುನಾವಣೆಗೆ ಕೆಲವೇ ಗಂಟೆಗಳಿರುವಾಗಲೇ ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಸಿಡಿಸಿದ್ದಾರೆ. ಕರ್ನಾಟಕದ ಬಳಿಕ ಹರಿಯಾಣದಲ್ಲೂ ವೋಟ್ ಚೋರಿ ನಡೆದಿದೆ ಅಂತ ಆರೋಪಿಸಿದ್ದಾರೆ. ಬ್ರೆಜಿಲ್ ಮಾಡೆಲ್ನ ಫೋಟೋ ಹರಿಯಾಣದ ವೋಟರ್ ಲಿಸ್ಟ್ಗೆ ಸೇರಿದ ಹೇಗೆ? ದೇಶದಲ್ಲಿ ಪ್ರಜಾಪ್ರಭುತ್ವವೇ ಇಲ್ಲ, ಇಲ್ಲೋ ಜೆನ್ಸಿ ನಡಿಬೇಕು ಅಂತೆಲ್ಲ ಹರಿಹಾಯ್ದಿದ್ದಾರೆ ರಾಹುಲ್ ಗಾಂಧಿ. Who is this lady? Which state does she come from? What's her name? Can anyone try? Where is she from? Anybody? Of Haryana. Big picture is 2 crore total voters, vote chori of 25 lakhs, possibly more, but confirmed bias of 25 lakhs. That means 1 in 8 voters in Haryana are fake. Right? That's 12.5%. And despite all this, the Congress party loses by 22,000 votes. So here is an example. Fake photos. One photo, one assembly, 100 votes. This lady gets to vote 100 times in Haryana if she feels like. To vote 100 times. ಬಿಹಾರ್ ಚುನಾವಣೆಗೆ ಕೆಲವೇ ಗಂಟೆ ಬಾಕಿ ಇರೋವಾಗಲೇ ಕಾಂಗ್ರೆಸ್ ನಾಯಕ ಹೈಡ್ರೋಜನ್ ಬಾಂಬ್ ಸಿಡಿಸಿದ್ದಾರೆ. ಕರ್ನಾಟಕದ ಮಹದೇವಪುರ ಆಳಂದ ಮತಕ್ಷೇತ್ರದ ಮತಗಳ್ಳತನದಂತೆಯೇ ಇಡೀ ಹರಿಯಾಣದ ಮತದಾರರ ಪಟ್ಟಿಯ ಅತಿ ದೊಡ್ಡ ತಪ್ಪುಗಳನ್ನ ಬಿಚ್ಚಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಈ ಸಾರಿ ಬೆಚ್ಚಿ ಬೀಳಿಸುವ ಇಡೀ ಚುನಾವಣಾ ವ್ಯವಸ್ಥೆಯನ್ನೇ ಲೇವಡಿ ಮಾಡುವಂತಹ ಪುರಾವೆಗಳನ್ನ ದೇಶದ ಮುಂದಿಟ್ಟಿದ್ದಾರೆ. ಸೀಮಾ ಸ್ವೀಟಿ, ಸರಸ್ವತಿ, ಸತ್ಯವತಿ ದೇವಿ ಹೀಗೆ ಹಲವಾರು ಹೆಸರು. ಆದರೆ ಒಂದೇ ಫೋಟೋ. 10 ಮತಗಟ್ಟೆಗಳಲ್ಲಿ 28 ವೋಟರ್ ಲಿಸ್ಟ್ನಲ್ಲಿ ಸೇಮ್ ಹೆಸರು, ಒಂದೇ ಲೇಡಿ. ಆದರೆ 22 ಬಾರಿ ಮತದಾನ. ಇಡೀ ಹರಿಯಾಣದಲ್ಲಿ 5.21 ಲಕ್ಷ ನಕಲಿ ಮತದಾರರು, 93,174 ಅಕ್ರಮ ವಿಳಾಸವುಳ್ಳ ಮತದಾರರು ಮತ್ತು 19.26 ಲಕ್ಷ ಬಲ್ಕ್ ವೋಟರ್ಸ್. ಹೀಗೆ ಒಟ್ಟಾರೆ 25 ಲಕ್ಷ ಮತಗಳ ಕಳ್ಳತನ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ ರಾಹುಲ್ ಗಾಂಧಿ ಇಂಥದ್ದೊಂದು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಬಿಹಾರದ ಚುನಾವಣೆಗೆ ಗಂಟೆಗಳಷ್ಟೇ ಬಾಕಿ ಇರೋ ಹೊತ್ತಲ್ಲಿ ಈ ಹಿಂದೆ ನಡೆದಿರೋ ಹರಿಯಾಣ ವಿಧಾನಸಭಾ ಚುನಾವಣೆಯ ಮತಗಳ್ಳತನದ ಬಗ್ಗೆ ರಾಶಿಗಟ್ಟಲೆ ಪುರಾವೆ ನೀಡಿದ್ದಾರೆ. ಹೌದು, ಕೇಂದ್ರ ಚುನಾವಣಾ ಆಯೋಗ ಹಾಗೂ ರಾಹುಲ್ ಗಾಂಧಿ ನಡುವೆ ಶುರುವಾಗಿರುವ ಮತಗಳ್ಳತನ ಯುದ್ಧ ಮತ್ತೆ ಧಗಧಗಿಸಲು ಶುರು ಮಾಡಿದೆ. ಕರ್ನಾಟಕದಲ್ಲಿ ನಡೆದ ಲೋಕಸಭಾ ಚುನಾವಣೆ ಸಮಯದಲ್ಲಿ ಮತಗಳ್ಳತನ ಆಗಿದೆ ಎಂದು ಕೆಲವು ತಿಂಗಳ ಹಿಂದಷ್ಟೇ ಆರೋಪ ಮಾಡಿದ್ದ ರಾಹುಲ್ ಗಾಂಧಿ ಇದೀಗ ಕರ್ನಾಟಕ ರೀತಿಯಲ್ಲೇ ಹರಿಯಾಣ ಚುನಾವಣೆಯಲ್ಲೂ ಕೂಡ ಮತಗಳ್ಳತನ ಆಗಿದೆ ಎಂದು ಆರೋಪಿಸುವ ಮೂಲಕ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ಹೀಗೆ ಬಿಹಾರ್ ಎಲೆಕ್ಷನ್ ಹೊತ್ತಲ್ಲೇ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿರುವುದು ಸಂಚಲನ ಸೃಷ್ಟಿಸಿದೆ. ಕರ್ನಾಟಕದ ಬಳಿಕ ಹರಿಯಾಣದಲ್ಲೂ ವೋಟ್ ಚೋರಿ ಆರೋಪ ಮಾಡಲಾಗಿದೆ. ವೋಟ್ ಚೋರಿ ಬಗ್ಗೆ ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಸ್ಫೋಟಿಸಿದ್ದಾರೆ.
ರಾಶಿಗಟ್ಟಲೆ ದಾಖಲೆ ರಿಲೀಸ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಹರಿಯಾಣದಲ್ಲಿ 25,41,144 ಮತಗಳ್ಳತನವಾಗಿದ್ದು ಪ್ರತಿ 8 ಮತಗಳಲ್ಲಿ 1 ನಕಲಿ ಮತದಾನವಾಗಿದೆ ಅಂತ ಹೇಳಿದ್ದಾರೆ. ಹರಿಯಾಣದ ಅಧಿಕೃತ ವೋಟರ್ ಲಿಸ್ಟ್ನಲ್ಲಿ 5,21,619 ನಕಲಿ ಮತದಾರರಿದ್ದು 93,174 ಮಂದಿ ನಕಲಿ ವಿಳಾಸವಿರೋ ಮತದಾರರಿದ್ದಾರೆ. ಜೊತೆಗೆ 19,26,351 ಮಂದಿ ಒಂದೇ ಹೆಸರಿನ ಮತದಾರರಿದ್ದಾರೆ ಅಂತ ದಾಖಲೆ ಸಮೇತ ಆರೋಪಿಸಿದ್ದಾರೆ ರಾಹುಲ್ ಗಾಂಧಿ. Of Haryana. Big picture is 2 crore total voters, vote chori of 25 lakhs, possibly more, but confirmed bias of 25 lakhs. That means 1 in 8 voters in Haryana are fake. Right? That's 12.5%. And despite all this, the Congress party loses by 22,000 votes. So here is an example. Fake photos. 1 photo, 1 assembly, 100 votes. This lady gets to vote 100 times in Haryana if she feels like. To vote 100 times. ಬಿಹಾರ್ ವಿಧಾನಸಭೆ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಹಾರ್ ವಿಧಾನಸಭೆ ಚುನಾವಣೆಗೆ ಮೊದಲ ಹಂತದಲ್ಲಿ ಮತದಾನ ಆರಂಭವಾಗಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆ ಮಾಡಿಕೊಂಡಿರುವ ಸಮಯದಲ್ಲೇ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನದ ಬಗ್ಗೆ ಗಂಭೀರವಾದ ಆರೋಪ ಮಾಡಿದ್ದಾರೆ. ಚುನಾವಣಾ ಆಯೋಗ ಮತ್ತು ಬಿಜೆಪಿ ಪಕ್ಷದ ವಿರುದ್ಧ ಈ ಆರೋಪ ಮಾಡಿರುವ ರಾಹುಲ್ ಗಾಂಧಿ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿ ಮಧ್ಯೆ ಪರದೆ ಮೇಲೆ ಮತದಾರರ ಪಟ್ಟಿಯ ಚಿತ್ರವನ್ನು ಪ್ರದರ್ಶಿಸಿದ ರಾಹುಲ್ ಗಾಂಧಿ ಅದರಲ್ಲಿದ್ದ ಒಂದೇ ಮಹಿಳೆಯ ಫೋಟೋ, ಆದರೆ ಬೇರೆ ಬೇರೆ ಹೆಸರು, ವಯಸ್ಸು, ವಿಳಾಸ ಹೊಂದಿದ್ದ ವಿವರವನ್ನು ಮಾಧ್ಯಮಗಳೆದುರು ಪ್ರದರ್ಶಿಸಿ ಈ ಮಹಿಳೆ ಯಾರು ಅಂತ ಪ್ರಶ್ನಿಸಿದ್ರು. ಮುಂದೆ ಬ್ರೆಜಿಲ್ ಮಾಡೆಲ್ ಭಾರತದ ವೋಟರ್ ಆದ ಬಗ್ಗೆ ರಾಗ ಪ್ರಶ್ನಿಸಿದ್ರು. ಬ್ರೆಜಿಲ್ನಲ್ಲಿರೋ ಈ ಮಹಿಳೆ ಹರಿಯಾಣಗೆ ಬಂದು ಮತ ಹಾಕ್ತಾರೆ. 10 ಮತಗಟ್ಟೆಗಳಲ್ಲಿ 22 ಕಡೆ ಈ ಬ್ರೆಜಿಲ್ ಮಾಡೆಲ್ನ ಫೋಟೋಗಳಿವೆ. ಈ ಮಹಿಳೆ ಯಾರು? ಈಕೆಯ ಹೆಸರೇನು? ಹುಟ್ಟೂರು ಯಾವುದು ಅಂತ ರಾಗ ಪ್ರಶ್ನಿಸಿದ್ದಾರೆ. ಹರಿಯಾಣದ 10 ಬೂತ್ಗಳಲ್ಲಿ 22 ಬಾರಿ ಮತದಾನ ಮಾಡಿರೋ ಈ ಲೇಡಿಯ ಫೋಟೋದ ಕೆಳಗೆ ಸೀಮಾ, ಸ್ವೀಟಿ, ಸರಸ್ವತಿ, ರಶ್ಮಿ, ವಿಲ್ಮಾ ಮೊದಲಾದ ಹಲವು ಹೆಸರುಗಳಿವೆ. ಫೋಟೋ ಒಂದೇ ಆಗಿದ್ರು ಫೋಟೋದ ಕೆಳಗಿನ ಹೆಸರು, ವಯಸ್ಸು, ವಿಳಾಸಗಳು ಬೇರೆ ಬೇರೆ ಆಗಿವೆ. ಈ ಫೋಟೋ ಬಗ್ಗೆ ಸರ್ಚ್ ಮಾಡಿದ್ರೆ ಈಕೆ ಬ್ರೆಜಿಲ್ನ ಮಾಡೆಲ್ ಅನ್ನೋದು ಪತ್ತೆಯಾಗತ್ತೆ. ಹರಿಯಾಣದ ವೋಟರ್ ಲಿಸ್ಟ್ನಲ್ಲಿ ಇಂತಹ 25 ಲಕ್ಷ ನಕಲಿ ದಾಖಲೆಗಳಿವೆ ಅಂತ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಮಾತ್ರವಲ್ಲ, ವೇದಿಕೆಯ ಮೇಲೆ ಅವೆಲ್ಲ ರಾಶಿಗಟ್ಟಲೆ ದಾಖಲೆಯ ಕಾಗದ ಪತ್ರಗಳನ್ನ ತಂದು ತೋರಿಸಿ ಚುನಾವಣಾ ಆಯೋಗದ ವಿರುದ್ಧ ಹರಿಹಾಯ್ದಿದ್ದಾರೆ. ಹಾಗಾದ್ರೆ ಈ ಬ್ರೆಜಿಲ್ ಮಾಡೆಲ್ ಯಾರು? ಹೀಗೆಯ ಫೋಟೋ ಹರಿಯಾಣದ ಯಾವುದೋ ಹಳ್ಳಿಯ ಬೂತ್ನ ವೋಟರ್ ಲಿಸ್ಟ್ನಲ್ಲಿ ಸೇರಿಕೊಂಡಿದ್ದು ಹೇಗೆ? ಅಷ್ಟಕ್ಕೂ ಬ್ರೆಜಿಲ್ನ ಈ ಮಾಡೆಲ್ ಯಾರು ಅಂತ ನೋಡೋದಾದ್ರೆ ಬ್ರೆಜಿಲಿಯನ್ ಮಾಡೆಲ್ ಯಾರು? ರಾಹುಲ್ ಗಾಂಧಿ ಅವರು ಪ್ರದರ್ಶಿಸಿದ ಫೋಟೋದಲ್ಲಿರುವ ಮಹಿಳೆ ಬ್ರೆಜಿಲ್ ದೇಶದ ಮಾಡೆಲ್ ಆಗಿದ್ದಾರೆ. ಈ ಚಿತ್ರವನ್ನು ಮ್ಯಾಥ್ಯೂಸ್ ಫೆರೇರಾ ಎಂಬ ಫೋಟೋಗ್ರಾಫರ್ 2017 ಮಾರ್ಚ್ 2ರಂದು ಅನ್ಸ್ಪ್ಲಾಶ್ ಎಂಬ ಉಚಿತ ಸ್ಟಾಕ್ ಫೋಟೋ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ರು. ನೀಲಿ ಡೆನಿಮ್ ಜಾಕೆಟ್ ಧರಿಸಿರುವ ಮಹಿಳೆ ಎಂಬ ಶೀರ್ಷಿಕೆಯ ಈ ಫೋಟೋವನ್ನು ಲಕ್ಷಾಂತರ ಬಾರಿ ಡೌನ್ಲೋಡ್ ಮಾಡಿಕೊಳ್ಳಲಾಗಿದೆ. ಈ ಮಾಡೆಲ್ನ ಹೆಸರು ಅಥವಾ ವಯಸ್ಸಿನ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಿಲ್ಲ ಮತ್ತು ಈ ಅಕ್ರಮದಲ್ಲಿ ಮಾಡೆಲ್ ಅಥವಾ ಛಾಯಾಗ್ರಾಹಕರ ಯಾವುದೇ ಪಾತ್ರವಿಲ್ಲ ಅಂತಲೂ ಸ್ಪಷ್ಟಪಡಿಸಲಾಗಿದೆ. ಇವೆಲ್ಲ ಅಕ್ರಮಗಳ ಬಗ್ಗೆ, ಮತಗಳ್ಳತನದ ಬಗ್ಗೆ ಚುನಾವಣಾ ಆಯೋಗ ಏನೂ ಮಾತಾಡ್ತಿಲ್ಲ ಯಾಕೆ ಅಂತಲೂ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ. ಹರಿಯಾಣದಲ್ಲಿ 25 ಲಕ್ಷ ಮತಗಳ್ಳತನ ಆಗಿಲ್ವಾ? ಮಹಿಳೆಯೊಬ್ಬರ ಹೆಸರಿನಲ್ಲಿ 100 ವೋಟ್ ಬಿದ್ದಿದೆ. 73 ವರ್ಷದ ವ್ಯಕ್ತಿಗೆ ಚಿಕ್ಕ ವಯಸ್ಸಿನ ಫೋಟೋಗಳಿವೆ.
ಒಂದೇ ಫೋಟೋದ ಜೊತೆಗೆ 4 ಹೆಸರಿನ ಮತದಾರರಿದ್ದಾರೆ. ಒಂದೇ ಹೆಸರಲ್ಲಿ 16 ಮಹಿಳೆಯರ ವೋಟರ್ ಕಾರ್ಡ್ಗಳಿವೆ. 223 ಬಾರಿ ಒಬ್ಬರ ಹೆಸರಲ್ಲಿ ಮತದಾನವಾಗಿದೆ. ಇಷ್ಟೆಲ್ಲ ತಪ್ಪುಗಳಾಗಿದ್ರೆ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕೆಲಸ ಮಾಡಿದೆ? ಸಿಸಿಟಿವಿ ಫುಟೇಜ್ ಸಿಕ್ಕರೆ ಎಲ್ಲರೂ ಸಿಕ್ಕಿ ಬೀಳ್ತಾರೆ. ಇನ್ನೊಂದ್ ಕಡೆ ಮಹದೇವಪುರ ಆಳಂದ ಅಕ್ರಮದ ಮಾಹಿತಿ ಕೊಡ್ತಿಲ್ಲ. ಫಾರಂ ನಂಬರ್ 6, ಫಾರಂ ನಂಬರ್ 7 ಬಗ್ಗೆ ಸ್ಪಷ್ಟತೆ ಕೊಡ್ತಿಲ್ಲ ಅಂತಲೂ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. Of Haryana. Big picture is 2 crore total voters, vote chori of 25 lakhs, possibly more, but confirmed bias of 25 lakhs. That means 1 in 8 voters in Haryana are fake. Right? That's 12.5%. After Mahadevpura, where we accessed Form 6, they have stopped it. Right? So we cannot give you the numbers of deletion and addition. We estimate that at least in Mahadevapura, misuse of Form 6 was about 30% of the total malpractice. ಆಪರೇಷನ್ ಸರ್ಕಾರ್ ಚೋರಿ ನಡೀತಾ. ಹರಿಯಾಣ ಸಿಎಂ ನಗುವಿನ ಹಿಂದಿನ ಕಹಾನಿ ಏನು? ಇನ್ನು ಹರಿಯಾಣದ ವೋಟರ್ ಲಿಸ್ಟ್ ಗೋಲ್ಮಾಲ್ ಪುರಾವೆಗಳ ಜೊತೆಗೆ ರಾಹುಲ್ ಗಾಂಧಿ ಮತ್ತೊಂದು ಸ್ಫೋಟಕ ವಿಡಿಯೋವನ್ನು ತೋರಿಸಿದ್ರು. ಇದು ಚುನಾವಣೆಗೂ ಮುನ್ನ ಹರಿಯಾಣ ಸಿಎಂ ಮಾಡಿರೋ ಮಾತಿನ ವಿಡಿಯೋ. ನೀವೇನು ಚಿಂತೆ ಮಾಡಬೇಡಿ, ನಾವೇ ಗೆಲ್ತೀವಿ, ಎಲ್ಲಾ ವ್ಯವಸ್ಥೆ ಮಾಡಿದ್ದೀವಿ ಅಂತ ನಗುತ್ತಾ ಆಡಿರೋ ವಿಡಿಯೋವನ್ನ ಪ್ರದರ್ಶಿಸಿದ ರಾಹುಲ್ ಬಿಜೆಪಿಯಾಗಿ ವ್ಯವಸ್ಥೆ ಏನು ಅಂತ ಪ್ರಶ್ನಿಸಿದ್ರು. एक ऑपरेशन सरकार चोरी लागू किया गया, एक प्लान जिससे कांग्रेस की जो विक्ट्री थी, लैंडस्लाइड जो विक्ट्री होनी थी, वो लॉस में, हार में बदली जाए. थोड़ा सा मैं आपको डिटेल्स देना चाहता हूं. इनकी आवाज सुनिए. ये मैंने शुरू से ये कहा है कि भारतीय जनता पार्टी एक तरफा सरकार बना रही है. हमारे पास सारी व्यवस्थाएं हैं, आप चिंता मत करिए. अब ये देखिए, मुस्कुरा रहे हैं. ಹರಿಯಾಣ ಸಿಎಂ ವಿರುದ್ಧ ರಾಹುಲ್ ಕಿಡಿ. ಹರಿಯಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ ಎಂದು ಎಲ್ಲಾ ಚುನಾವಣೋತ್ತರ ಸಮೀಕ್ಷೆಗಳು ಭವಿಷ್ಯ ನುಡಿದಿದ್ವು. ಚುನಾವಣೆಯ ನಂತರ ಹಲವಾರು ಕಾಂಗ್ರೆಸ್ ಅಭ್ಯರ್ಥಿಗಳು ಏನೋ ತಪ್ಪಾಗಿದೆ ಅಂತ ಹೇಳಿದ್ರು. ಆದರೆ ಫಲಿತಾಂಶಗಳು ಬಿಜೆಪಿಗೆ ಜಯವನ್ನ ತಂದುಕೊಟ್ಟವು. ಫಲಿತಾಂಶಕ್ಕೂ ಮುನ್ನ ಬಿಜೆಪಿ ನಾಯಕ ಹಾಗೂ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು. ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ, ಬಿಜೆಪಿ ಚುನಾವಣೆಯಲ್ಲಿ ಗೆಲ್ಲುತ್ತದೆ ಎಂದು ಹೇಳಿದ್ರು. ಹಾಗಾದ್ರೆ ಅಂದು ಅವರು ಹೇಳಿದ್ದ ವ್ಯವಸ್ಥೆ ಎಂಥದ್ದು? ಇದು ಚುನಾವಣೆಯ 2 ದಿನಗಳ ನಂತರ ಪ್ರತಿಯೊಂದು ಚುನಾವಣೋತ್ತರ ಸಮೀಕ್ಷೆಗಳು ಕಾಂಗ್ರೆಸ್ ಪಕ್ಷವು ಚುನಾವಣೆಯಲ್ಲಿ ಭರ್ಜರಿ ಜಯಗಳಿಸುತ್ತದೆ ಅಂತ ಹೇಳ್ತಿರೋವಾಗ ಈ ಮಹನೀಯರು ಬಹಳ ಖಚಿತವಾಗಿ ಮತ್ತು ನಗುತ್ತಾ ಬಿಜೆಪಿ ವ್ಯವಸ್ಥೆ ಮಾಡಿದೆ ಅಂತ ಯಾವ ವ್ಯವಸ್ಥೆಯ ಬಗ್ಗೆ ಮಾತನಾಡಿದ್ರು ಎಂದು ರಾಹುಲ್ ಪ್ರಶ್ನಿಸಿದ್ರು. ಪ್ರಧಾನಿ ಮೋದಿ ಅಮಿತ್ ಶಾ ಜೊತೆ ಚುನಾವಣಾ ಆಯೋಗ ಶಾಮೀಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಮೋದಿ ಶಾ ಕೈಗೊಂಬೆಯಂತೆ ಆಯೋಗ ಕೆಲಸ ಮಾಡ್ತಿದೆ. ಹಾಗಾಗಿ ದೇಶದ ಇಂದಿನ ಪೀಳಿಗೆ ಯುವಕರು ಜಾಗೃತರಾಗಬೇಕಿದೆ. ಸತ್ಯ ಅಹಿಂಸೆ ಮೂಲಕ ಪ್ರಜಾಪ್ರಭುತ್ವದ ರಕ್ಷಣೆ ಆಗಬೇಕಿದೆ. ಬಿಜೆಪಿ ಕಪಿಮುಷ್ಟಿಯಿಂದ ಪ್ರಜಾಪ್ರಭುತ್ವ ಸಂವಿಧಾನ ರಕ್ಷಿಸಬೇಕಿದೆ. ಪಾರದರ್ಶಕ ಚುನಾವಣೆ ಮಾಡುವ ಉದ್ದೇಶ ಆಯೋಗಕ್ಕಿಲ್ಲ. ಬಿಜೆಪಿ ರಕ್ಷಿಸಬೇಕು, ಅಧಿಕಾರದಲ್ಲಿರಿಸಬೇಕೆಂಬುದೇ ಆಯೋಗದ ಉದ್ದೇಶವಾಗಿದೆ. ನಕಲಿ ಮತದಾರರನ್ನ ತೆಗೆಯೋದು ಸೆಕೆಂಡ್ನಲ್ಲಿ ಆಗೋ ಕೆಲಸ. ಆದರೆ ಬಿಜೆಪಿಗೋಸ್ಕರ ಏನು ಮಾಡದೆ ಆಯೋಗ ಮೌನವಾಗಿದೆ ಎಂದೆಲ್ಲ ರಾಹುಲ್ ಗಂಭೀರ ಆರೋಪವನ್ನೇ ಮಾಡಿದ್ರು. ಇನ್ನು ರಾಹುಲ್ ಗಾಂಧಿ ಅವರ ಸ್ಫೋಟಕ ಪ್ರೆಸ್ ಕಾನ್ಫರೆನ್ಸ್ ದೇಶದೆಲ್ಲೆಡೆ ಭಾರೀ ಸಂಚಲನವನ್ನೇ ಹುಟ್ಟುಹಾಕಿತು. ಬಿಜೆಪಿ ನಾಯಕರು ರಾಹುಲ್ ಆರೋಪವನ್ನ ತಳ್ಳಿ ಹಾಕಿದ್ರೆ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡ್ರು. ರಾಹುಲ್ ಗಾಂಧಿಯೇನೆ ದೊಡ್ಡ ಚೋರ್, ಅವರ ಖಾನ್ದಾನೇ ದೊಡ್ಡ ಚೋರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು 1952ರಲ್ಲಿ ಪ್ರಥಮ ಚುನಾವಣೆಯಲ್ಲಿ ನಿಂತಾಗ್ಲೇ 14,000 ಸೋತರು. 74,333 ವೋಟ್ಗಳು ಆವತ್ತೇನೆ ತಿರಸ್ಕೃತಗೊಂಡಿದ್ವು. ಅಂದ್ರೆ ಅದು ಎಣಿಕೆ ಸರಿಯಾಗಿ ಆಗಿದ್ರೆ ಅವರೇ ಗೆಲ್ತಿದ್ರು. ಆದ್ರೆ ಏನ್ ಮಾಡಿದ್ರು, ಅವ್ರನ್ನ ಸೋಲಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ಕುಲಗೆಟ್ಟ ಮತಗಳು ಅಂತ ಮಾಡಿದ್ರು. ಆ ಕಾರಣದಿಂದ ಅವತ್ತೇ ಚೋರು ಅವರು.
ಯಾರು ವೋಟ್ ಚೋರ್ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿನೇ ಸ್ವತಃ ವೋಟ್ ಚೋರ್. ಮುಂಚೆಯಿಂದ ವೋಟ್ ಚೋರ್ ವೋಟ್ ನ ಕಳ್ತನ ಮಾಡುವಂತದ್ದು, ಅಕ್ರಮವಾಗಿ ಮತದಾನವನ್ನ ಮಾಡ್ತಕ್ಕಂಥದ್ದು ಮಾಡಿಸ್ತಕ್ಕಂಥದ್ದು ಕೆಲಸವನ್ನು ಯಾರಪ್ಪ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಡೀ ದೇಶದ ಎಲ್ಲ ಜನರಿಗೆ ಗೊತ್ತು, ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇತ್ತು. ಯಾರಾದ್ರೂ ಗಂಟೆಗೆ 20 ವೋಟ್ ಹಾಕೋಕೆ ಸಾಧ್ಯವಾ? ಬಿಹಾರ್ ಗೆಲ್ಲೋದಕ್ಕೆ ಆಗದ ಕಾರಣಕ್ಕೆ ರಾಹುಲ್ ಹತಾಶೆ. ರಾಹುಲ್ ಆರೋಪ ಸುಳ್ಳೆಂದ ಕೇಂದ್ರ ಸಚಿವ ಕಿರಣ್ ರಿಜಿಜು. ಹರಿಯಾಣದಲ್ಲಿ ವೋಟ್ ಚೋರಿ ನಡೆದಿದೆ ಎಂದು ರಾಹುಲ್ ಗಾಂಧಿ ಆರೋಪವನ್ನು ಬಿಜೆಪಿ ವ್ಯಂಗ್ಯ ಮಾಡಿದೆ. ಯಾರಾದರೂ ಗಂಟೆಗೆ 20 ಮತ ಹಾಕೋದಕ್ಕೆ ಸಾಧ್ಯವಾಗೆಂದು ಬಿಜೆಪಿ ಪ್ರಶ್ನಿಸಿದೆ. ರಾಹುಲ್ ಗಾಂಧಿ ಅವರ ಆರೋಪಗಳೆಲ್ಲವನ್ನೂ ತಳ್ಳಿ ಹಾಕಿದ ಕೇಂದ್ರ ಸಚಿವ ಕಿರಣ್ ರಿಜಿಜು ಬಿಹಾರವನ್ನು ಗೆಲ್ಲೋದಕ್ಕೆ ಆಗದ ಕಾರಣಕ್ಕೆ ರಾಹುಲ್ ಹತಾಶೆಗೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಮತದಾನದ ಹಿಂದಿನ ದಿನವೇ ಈ ಆರೋಪ ಮಾಡ್ತಿರೋದ್ಯಾಕೆ? ಬಿಹಾರ್ ವಿಷಯಗಳಿಲ್ಲದ ಕಾರಣಕ್ಕೆ ಹರಿಯಾಣ ಅಂತಿದ್ದಾರೆ. ಬಿಹಾರದ ಜನರ ದಾರಿ ತಪ್ಪಿಸಲು ಹರಿಯಾಣದ ವಿಚಾರವನ್ನು ರಾಹುಲ್ ಎಳೆತಂದಿದ್ದಾರೆ. ಎಕ್ಸಿಟ್ ಪೋಲ್ನಲ್ಲಿ ಸೋಲಿನ ಸುಳಿವು ಸಿಕ್ಕಿರೋದಕ್ಕೆ ರಾಹುಲ್ ಬೇಸರಗೊಂಡಿದ್ದಾರೆ ಎಂದು ಕಿರಣ್ ರಿಜಿಜು ಹೇಳಿದ್ರು. आज उन्होंने बिहार में 2 दिन बाद पोलिंग होगा और उससे हट करके हरियाणा का कहानी सुना रहे थे. इससे साफ मालूम हो गया कि बिहार में तो कुछ बचा नहीं है, इसलिए ध्यान को भटकाने के लिए हरियाणा के इशू को लेके आ रहे हैं और फजूल के बातें लेकर के एक प्रस्तुतिकरण किया है. मैं उस पर नहीं जाना चाहता हूं बिकॉज सब फर्जी था. उन्होंने हरियाणा चुनाव को लेकर के ये कहा कि एग्जिट पोल में कांग्रेस पार्टी जीत रहे थे. अरे एग्जिट पोल ओपिनियन पोल में हमेशा आप डाउन हुए हैं. हम लोग 2004 में पक्का जीत गया ऐसा हम मान रहे थे और एग्जिट पोल ओपिनियन पोल पूरा बीजेपी एनडीए को क्लियर कट जिता रहे थे. लेकिन जब काउंटिंग हुआ तो हम हार गए. तो उस समय हमने तो रोना धोना नहीं किया, हमने इलेक्शन कमीशन को गाली नहीं दिया, हमने माना और हमने कांग्रेस और उनके जो यूपीए गठबंधन को हमने बधाइयां दी. हमारा एक्सपेक्टेशन का हिसाब से हमको नतीजा नहीं मिला, फिर भी लोकतंत्र में पराजित हो या जीत हो उसको स्वीकार करना पड़ेगा. ये लोकतंत्र का नियम है. ರಾಹುಲ್ ಗಾಂಧಿ ಹೇಳಿಕೆ ವಿಚಾರ ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತೆಗೆದುಕೊಳ್ಳಲ್ಲ. ಅವರ ಹೇಳಿಕೆ ಕಾಂಗ್ರೆಸ್ನವರಿಗೆ ಮುಜುಗರ ತರಿಸಿದೆ. ವೋಟ್ ಚೋರಿ ಆಗಿದ್ರೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ದೂರನ್ನ ದಾಖಲಿಸಬಹುದಿತ್ತು. ಅವರದ್ದು ಆಧಾರರಹಿತ ಆರೋಪ. ತಮ್ಮ ಸೋಲನ್ನ ವ್ಯವಸ್ಥೆ ಮೇಲೆ ಕಟ್ಟೋ ಷಡ್ಯಂತ್ರ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯವಾಡಿದ್ರು. ಅವರ ಹೇಳಿಕೆಯನ್ನ ಕಾಂಗ್ರೆಸ್ನವರೇ ಸೀರಿಯಸ್ ಆಗಿ ತಗೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಅವ್ರ ಹೇಳಿಕೆ ಕಾಂಗ್ರೆಸ್ ಅವರಿಗೆ ಸಮರ್ಥನೆ ಮಾಡ್ಕೊಳ್ಳಕ್ ಆಗದೆ ಇರುವಂತ ಮುಜುಗರವನ್ನು ಅವ್ರು ಹೇಳೋ ರೀತಿಯಲ್ಲಿ ವೋಟ್ ಚೋರಿ ಆಗಿದ್ರೆ ಅವರಿಗೆ ಸಂವಿಧಾನದ ಮೇಲೆ ವಿಶ್ವಾಸ ಇದ್ರೆ ಅವರು ದೂರು ದಾಖಲಿಸಬಹುದಾಗಿತ್ತು. ಹರಿಯಾಣದಲ್ಲಿ ಕಾಂಗ್ರೆಸ್ ಕೇವಲ 22,779 ಮತಗಳಿಂದ ಸೋತಿದೆ. ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಟ್ಟು 1.18 ಲಕ್ಷ ಮತಗಳ ವ್ಯತ್ಯಾಸ ಆಗಿದೆ. ಅಷ್ಟೇ ಅಲ್ಲ, ಹರಿಯಾಣದಲ್ಲಿ 25 ಲಕ್ಷ ಮತಗಳ ಕಳ್ಳತನ ನಡೆದಿದೆ ಎಂದೆಲ್ಲ ದಾಖಲೆ ಸಮೇತ ರಾಹುಲ್ ಗಾಂಧಿ ಆರೋಪಿಸಿದ್ರು. ಹಾಗಾದ್ರೆ ಇವೆಲ್ಲವೂ ನಿಜವ? ರಾಹುಲ್ ಆರೋಪಗಳೆಲ್ಲ ನಿಜಕ್ಕೂ ಹೌದಾ? ಆದರೆ ಈಗ ಯಾಕೆ ಇವೆಲ್ಲವನ್ನೂ ಹೇಳಲಾಗ್ತಿದೆ? ಪಿಕ್ಚರ್ ಅಭಿ ಬಾಕಿ ಹೇ ಎಂದು ಕುತೂಹಲ ಕಾಯ್ದಿರಿಸಿಕೊಂಡಿದ್ದ ರಾಹುಲ್ ಗಾಂಧಿ ಮತಗಳ್ಳತನದ ಬಗ್ಗೆ ಹೈಡ್ರೋಜನ್ ಬಾಂಬ್ ಸಿಡಿಸೋದಾಗಿ ಹೇಳಿದ್ರು. ಅದರಂತೆ ಬಿಹಾರದ ಮೊದಲ ಹಂತದ ಮತದಾನಕ್ಕೆ 1 ದಿನ ಮುನ್ನ ಸುದ್ದಿಗೋಷ್ಠಿ ನಡೆಸಿ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಆದರೆ ರಾಹುಲ್ ಅವರ ಆರೋಪಕ್ಕೆ ತಕ್ಷಣ ಪ್ರತಿಕ್ರಿಯಿಸಿರೋ ಚುನಾವಣಾ ಆಯೋಗ ರಾಹುಲ್ಗೆ ಏಕೈಕ ಪ್ರಶ್ನೆ ಕೇಳಿದೆ.
ವೋಟ್ ಚೋರಿ ಹೈಡ್ರೋಜನ್ ಬಾಂಬ್. ರಾಹುಲ್ಗೆ ಎಲೆಕ್ಷನ್ ಕಮಿಷನ್ ಏಕೈಕ ಪ್ರಶ್ನೆ. ರಾಹುಲ್ ಗಾಂಧಿ ಅವರ ಆರೋಪಕ್ಕೆ ಕೂಡಲೇ ಪ್ರತಿಕ್ರಿಯಿಸಿರುವ ಕೇಂದ್ರ ಚುನಾವಣಾ ಆಯೋಗ. ಇದೆಲ್ಲ ಸುಳ್ಳು ಅಂತ ರಾಹುಲ್ ಗಾಂಧಿ ಆರೋಪವನ್ನ ನಿರೀಕ್ಷೆಯಂತೆ ತಳ್ಳಿಹಾಕಿದೆ. ಜೊತೆಗೆ ಒಂದು ಗಂಭೀರ ಪ್ರಶ್ನೆಯನ್ನು ರಾಹುಲ್ ಗಾಂಧಿ ಅವರಲ್ಲಿ ಕೇಳಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಅಂದರೆ SIR ಪ್ರಕ್ರಿಯೆಯನ್ನು ರಾಹುಲ್ ಬೆಂಬಲಿಸುತ್ತಾರೋ ಅಥವಾ ವಿರೋಧಿಸುತ್ತಾರೋ ಎನ್ನುವುದನ್ನ ಮೊದಲು ಸ್ಪಷ್ಟಪಡಿಸಲಿ ಎಂದು ಆಯೋಗ ಹೇಳಿದೆ. SIR ಪ್ರಕ್ರಿಯೆಯು ನಕಲಿ ಅಥವಾ ಮೃತಪಟ್ಟ ಅಥವಾ ಸ್ಥಳಾಂತರಗೊಂಡ ಮತದಾರರನ್ನ ತೆಗೆದುಹಾಕಿ ಪೌರತ್ವವನ್ನ ಪರಿಶೀಲಿಸುವ ಪ್ರಕ್ರಿಯೆಯಾಗಿದೆ. ರಾಹುಲ್ ಗಾಂಧಿ ಆರೋಪಕ್ಕೆ ಕೌಂಟರ್ ಕೊಡಲು ಆಯೋಗ SIR ಬಗ್ಗೆ ಪ್ರಶ್ನೆಯನ್ನೂ ಎತ್ತಿದೆ. ಇದಕ್ಕೆ ರಾಹುಲ್ ಗಾಂಧಿ ಇನ್ನೂ ಪ್ರತಿಕ್ರಿಯೆ ನೀಡಿಲ್ಲ. ರಾಹುಲ್ ಗಾಂಧಿ ಅವರ ಆರೋಪ ನಿಜವಾಗಿದ್ದಲ್ಲಿ ಅವರಾಗಲಿ ಅವರ ಪಾರ್ಟಿಯಾಗಲಿ ಯಾಕೆ ದೂರನ್ನು ಸಲ್ಲಿಸಲಿಲ್ಲ? ನಮಗೆ ಯಾವುದೇ ಮೇಲ್ಮನವಿ ಸಲ್ಲಿಕೆಯಾಗಿಲ್ಲ. ಕೇವಲ 22 ಚುನಾವಣಾ ಅರ್ಜಿಗಳು ಬಾಕಿ ಇವೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನಲ್ಲಿ 90 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಬಾಕಿ ಇವೆ ಎಂದು ಆಯೋಗ ಹೇಳಿದೆ. ವೋಟರ್ ಲಿಸ್ಟ್ ಅನ್ನು ಸ್ಥಳೀಯ ಕಾಂಗ್ರೆಸ್ ಏಜೆಂಟರು ಪ್ರಶ್ನಿಸಿಲ್ಲ ಏಕೆ? ಕೇಂದ್ರ ಚುನಾವಣಾ ಆಯೋಗ ಕಾಂಗ್ರೆಸ್ಸಿನ ಬೂತ್ ಲೆವೆಲ್ ಏಜೆಂಟರ ಪಾತ್ರಗಳನ್ನ ಪ್ರಶ್ನಿಸಿದೆ. ಒಬ್ಬ ಮತದಾರ ಆಗಲೇ ಮತವನ್ನ ಚಲಾಯಿಸಿದ್ದರೆ ಅಥವಾ ಮತದಾರರ ಗುರುತಿನ ಚೀಟಿ ಬಗ್ಗೆ ಸಂದೇಹವಿದ್ದರೆ ಆಕ್ಷೇಪಣೆಯನ್ನು ಸಲ್ಲಿಸುವ ಜವಾಬ್ದಾರಿ ಅವರ ಮೇಲಿರುತ್ತಲ್ಲವೇ? ಯಾಕೆ ಆಕ್ಷೇಪಣೆಯನ್ನು ಸಲ್ಲಿಸಲಿಲ್ಲ ಎಂದು ಆಯೋಗ ರಾಹುಲ್ ಗಾಂಧಿ ಅವರಿಗೆ ಮರು ಪ್ರಶ್ನಿಸಿದೆ.